ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ ಮರದಾಳ. ನಾವು ಇವತ್ತು ಮಹಾಭಾಗ್ಯ ಯೋಗದ ಬಗ್ಗೆ ಕಲಿಯಲಿದ್ದೇವೆ. ಇವತ್ತಿನ ಸಂಚಿಕೆಗೆ ತಮಗೆಲ್ಲ ಆದರದ ಸ್ವಾಗತ. ಈ ಮಹಾಭಾಗ್ಯ ಯೋಗ ಹೇಗೆ ಉಂಟಾಗ್ತದೆ ಇತ್ಯಾದಿಯಾಗಿ ನಾವು ಕಲಿಯೋಣ. ನೋಡಿ, ಇದೊಂದು ರಾಶಿ ಚಕ್ರ ಅಥವಾ ರಾಶಿ ಕುಂಡಲಿ. ಇದರಲ್ಲಿ 12 ರಾಶಿಗಳು ಬರ್ತದೆ. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ ಹೀಗೆ ಅಂತ ಹೇಳಿ. ಇಲ್ಲಿ ಏನು ಅಂತ ಹೇಳಿದರೆ, ಈ ರಾಶಿಗಳನ್ನ ಗಂಡು ಅಂದರೆ ಪುರುಷ ರಾಶಿ ಹಾಗೆ ಸ್ತ್ರೀ ರಾಶಿ ಹೀಗೆ ವಿಂಗಡಿಸಲ್ಪಟ್ಟಿದೆ. ಪುರುಷ ರಾಶಿಯನ್ನ ನಾವು ಓಜ ರಾಶಿ ಅಂತ ಹೇಳ್ತೇವೆ, ಸ್ತ್ರೀ ರಾಶಿಯನ್ನ ಯುಗ್ಮ ರಾಶಿ ಅಂತ ಹೇಳಿ ಇರ್ತದೆ. ಈ 12 ರಾಶಿಗಳಲ್ಲಿ 6 ರಾಶಿಗಳು ಓಜ ರಾಶಿಯಾಗಿರ್ತದೆ, 6 ರಾಶಿಗಳು ಸ್ತ್ರೀ ರಾಶಿಯಾಗಿರ್ತದೆ. ಇಲ್ಲಿ ನೋಡಿ, ಮೇಷರಾಶಿ ಓಜ, ವೃಷಭ ರಾಶಿ ಯುಗ್ಮ, ಮಿಥುನ ರಾಶಿ ಓಜ, ಕರ್ಕಾಟಕ ರಾಶಿ ಯುಗ್ಮ, ಹಾಗೆ ಸಿಂಹರಾಶಿ ಓಜ, ಕನ್ಯಾ ರಾಶಿ ಯುಗ್ಮ, ಈ ತರ. ಇಲ್ಲಿ ಮಹಾಭಾಗ್ಯ ಯೋಗ ಹೇಗೆ ಆಗ್ತದೆ ಅಂತ ಹೇಳಿದರೆ, ಇದರಲ್ಲಿ ಒಂದು ಲಗ್ನ, ಚಂದ್ರ ಮತ್ತು ರವಿ ಇದು ಓಜ ರಾಶಿಯಲ್ಲಿದ್ದು ಹಗಲು ಜನನ. ನೋಡಿ, ಲಗ್ನ, ಚಂದ್ರ, ರವಿ ಓಜ ರಾಶಿಯಲ್ಲಿದ್ದು ಹಗಲು ಜನನ. ಹಾಗೆಯೇ ಲಗ್ನ, ಚಂದ್ರ, ರವಿ ಯುಗ್ಮ ರಾಶಿಯಲ್ಲಿದ್ದು ರಾತ್ರಿ ಜನನ. ಹೀಗಾದಲ್ಲಿ ಅಂದರೆ ಲಗ್ನ, ಚಂದ್ರ, ರವಿ ಓಜ ರಾಶಿದು ಹಗಲು ಜನನವಾದರೆ, ಅಥವಾ ಲಗ್ನ, ಚಂದ್ರ, ರವಿ ಯುಗ್ಮ ರಾಶಿಯಲ್ಲಿದ್ದು ರಾತ್ರಿ ಜನನವಾದರೆ ಅದನ್ನ ಮಹಾಭಾಗ್ಯ ಯೋಗ ಅಂತ ಹೇಳ್ತೇವೆ. ಇಲ್ಲಿ ಹಗಲು ಪುರುಷನು ಜನನ ಆಗ್ಬೋದು, ಸ್ತ್ರೀಯು ಜನನ ಆಗ್ಬೋದು, ರಾತ್ರಿ ಪುರುಷನು ಜನನ ಆಗ್ಬೋದು, ಸ್ತ್ರೀಯು ಜನನ ಆಗ್ಬೋದು. ಹೀಗಿದ್ದರೂ ಕೂಡ ಈ ಯೋಗ ಆಗ್ತದೆ, ಮಹಾಭಾಗ್ಯ ಯೋಗ ಆಗ್ತದೆ. ಇಲ್ಲಿ ಲಗ್ನಾಧಿಪತಿಯನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ. ಲಗ್ನಾಧಿಪತಿ ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಅದು ಶುಭವನ್ನ ಮಾತ್ರ ಕೊಡುವುದು ಲಗ್ನಾಧಿಪತಿಯ ಕಾರಕತ್ವದಿಂದ ಅದನ್ನು ಈ ಯೋಗದಲ್ಲಿ ಪ್ರತ್ಯೇಕವಾಗಿ ಹೇಳಲ್ಪಟ್ಟಿಲ್ಲ. ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದರೆ, ನೋಡಿ, ಲಗ್ನ, ಚಂದ್ರ, ರವಿ ಓಜ ರಾಶಿಯಲ್ಲಿದ್ದು ಹಗಲು ಪುರುಷ ನಕ್ಷತ್ರದಲ್ಲಿ ಜನನವಾದರೆ ಅದನ್ನ ಅತಿ ಮಹಾಭಾಗ್ಯ ಯೋಗ ಅಂತೇವೆ. ಹಾಗೆಯೇ ಲಗ್ನ, ಚಂದ್ರ, ರವಿ ಯುಗ್ಮ ರಾಶಿಯಲ್ಲಿದ್ದು ರಾತ್ರಿ ಸ್ತ್ರೀ ನಕ್ಷತ್ರದಲ್ಲಿ ಜನನವಾದರೆ ಅದನ್ನ ಅತಿ ಮಹಾಭಾಗ್ಯ ಯೋಗ ಅಂತೇವೆ. ಇದನ್ನ ನಿಮಗೆ ಅರ್ಥ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಗುರುದೃಷ್ಟಿ ಇದ್ದರೆ ಇನ್ನೂ ಅಧಿಕ ಫಲವನ್ನ ಕೊಡ್ತದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಶಾಸ್ತ್ರದಲ್ಲಿ ಮಹಾಭಾಗ್ಯೋ ಭವೇದ್ಯಾತೋ ನೃಪತೆ ಇಷ್ಟ ಸಮೃದ್ಧವಾನ್ ಸುಖ ಸೌಖ್ಯ ಯುತೋ ಭೋಗಿ ದೀರ್ಘಾಯುಷ್ಯೋ ಪಂಡಿತೋ ಅಂತೆಲ್ಲ ಹೇಳಲ್ಪಟ್ಟಿದೆ. ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.